ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಮೈ ಕೊರಿಯುವಂತ ಚಳಿಗೆ ಬೆಂಗಳೂರಿನ ಜನ ತಂಡ ಹೊಡಿತಿದ್ದಾರೆ. ಕನಿಷ್ಠ ತಾಪಮಾನ 14ರಿಂದ 15 ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಾ ಇದೆ. HL ವ್ಯಾಪ್ತಿಯಲ್ಲಿ ಅಂತೂ ನಿನ್ನೆ 13 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಸೊ ಮೈ ಕೊರಿಯುವಂತ ಚಳಿಗೆ ಬೆಂಗಳೂರಿನ ಜನ ತಂಡ ಹೊಡಿತಿದ್ದಾರೆ. ಕನಿಷ್ಠ ತಾಪಮಾನ 14ರಿಂದ 15 ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಾ ಇದೆ. HL ವ್ಯಾಪ್ತಿಯಲ್ಲಿ ನಿನ್ನೆ 13 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಚಳಿ ಜೊತೆ ಶೀತಗಾಳಿ, ವಾಕಿಂಗ್ ಬರಲು ಜನ ಹಿಂದೇಟು ಹಾಕ್ತಿದ್ದಾರೆ. ಬೆಂಗಳೂರಲ್ಲಿ ಈಗ ಹೇಗಾಗಿದೆ ಅಂತಂದರೆ, ಮಳೆ ಬಂದರೂ ಸಮಸ್ಯೆ, ಚಳಿ ಆದರೂ ಕೂಡ ಮನೆಯಿಂದ ಹೊರಗಡೆ ಬರೋಕ್ಕಾಗಲ್ಲ. ಇನ್ನು ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ. ಸೊ ಹೀಗೆ ಯಾವುದೇ ಬಿಸಿಲು, ಮಳೆಗಾಲ, ಚಳಿಗಾಲ ಎಲ್ಲವೂ ಕೂಡ ವಿಪರೀತವಾಗಿ ಬೆಂಗಳೂರಲ್ಲಿ ಇರುತ್ತೆ. ಸೊ HL ವ್ಯಾಪ್ತಿಯಲ್ಲಿ ನಿನ್ನೆ 13 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 13 ಡಿಗ್ರಿ ಸೆಂಟಿಗ್ರೇಡ್ HL ಏರ್ಪೋರ್ಟ್ನಲ್ಲಿ ದಾಖಲಾಗಿದೆ ಮತ್ತು ಸಿಟಿ ಅಬ್ಸರ್ವೇಟರಿಯಲ್ಲಿ 14ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ಕನಿಷ್ಠ ಉಷ್ಣಾಂಶ ಬೆಳಗಿನ ಜಾವದಲ್ಲಿ ದಾಖಲಾಗಿದೆ. ಮುಂದಿನ 3 ದಿನಗಳವರೆಗೆ ಡಿಸೆಂಬರ್ 14, 15 ಹಾಗೂ 16ರಂದು ಕರ್ನಾಟಕ ರಾಜ್ಯಾದ್ಯಂತ ಇದೇ ರೀತಿ ಚಳಿ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಐತಿ. ಉತ್ತರ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಡಿಸೆಂಬರ್ 14, 15 ಹಾಗೂ 16ರಂದು ಕನಿಷ್ಠ ಉಷ್ಣಾಂಶ ಸುಮಾರು 9ರಿಂದ 11 ಡಿಗ್ರಿ ಸೆಂಟಿಗ್ರೇಡ್ ತನಕ ಇರುವ ಹೆಚ್ಚಿನ ಸಾಧ್ಯತೆ ಐತಿ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಶೀತಗಾಳಿಯು ಕೂಡ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಐತಿ. ಪ್ರಮುಖವಾಗಿ ಬೀದರು, ಕಲಬುರಗಿ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಹಾವೇರಿ ಹಾಗೂ ಗದಗ ಜಿಲ್ಲೆಗಳ ಕೆಲವು ಕಡೆ ಡಿಸೆಂಬರ್ 14, 15 ಹಾಗೂ 16ರಂದು ಶೀತಗಾಳಿಯು ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳಾದವು ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 12ರಿಂದ. ಇನ್ನು ಬೆಂಗಳೂರಲ್ಲಿ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ನಲ್ಲಿ ಗಲಾಟೆ ಆಗಿದೆ. ಬ್ಯಾಸ್ಟಿಯನ್ ಹೆಸರಿನ ಪಬ್ನಲ್ಲಿ ಆಗಿರುವಂತಹ ಗಲಾಟೆ. ಬೆಂಗಳೂರಿನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ಬ್ಯಾಸ್ಟಿಯನ್ ಪಬ್. ಇನ್ನು ಈ ಗಲಾಟೆ ಆಗಿರುವಂಥ ಟಾಪಿಕ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸಾಮಾನ್ಯವಾಗಿ ಗಲಾಟೆಗಳು ಸರ್ವಿಸ್ ಲೇಟ್ ಆದಾಗ ಇಂಥದ್ದೆಲ್ಲ ಆಗುತ್ತೆ. ಆದರೆ ಇಲ್ಲಿ ಉದ್ಯಮಿ ಸತ್ಯನಾಯ್ಡು ಗಲಾಟೆ ಮಾಡಿರುವಂಥ ಆರೋಪ. 2 ದಿನಗಳ ಹಿಂದೆ ರಾತ್ರಿ 1:15ಗೆ ಈ ಗಲಾಟೆ ಆಗಿದೆ. ಇದು ಶಿಲ್ಪಾ ಶೆಟ್ಟಿ ಒಡೆತನದ ಪಬ್. ಇದು ಬ್ಯಾಸ್ಟಿಯನ್ ಪಬ್ ಕಬ್ಬನ್ ಪಾರ್ಕ್ ಪೊಲೀಸರ ವ್ಯಾಪ್ತಿಗೆ ಬರುತ್ತೆ. ಉದ್ಯಮಿ ಸತ್ಯ ಮತ್ತು ವಿಶಾಲ್ ಸೇರಿ 8 ಮಂದಿ ವಿಚಾರಣೆ ನಡೆಸಿದ್ದಾರೆ. ಕಾರಣ ಏನು ಅಂತಂದರೆ, ಸತ್ಯ ಅನ್ನುವ ವ್ಯಕ್ತಿಯ ಮಗು ಹುಟ್ಟಿದಂಥ ಸಂಭ್ರಮಕ್ಕೆ ಪಾರ್ಟಿ ಕೊಡ್ತಾ ಇದ್ದ. ಆದರೆ ಸತ್ಯ ಬದಲು ಸ್ನೇಹಿತ ವಿಶಾಲ್ ಬಿಲ್ಲನ್ನು ಪೇ ಮಾಡಿದ್ದಾನೆ. ಹಾಗಾಗಿ ಇದು ನನ್ನ ಮಗು ಹುಟ್ಟಿದಂಥ ಒಂದು ಸಂಭ್ರಮ, ಇದು ನೀನು ಯಾಕೆ ಬಿಲ್ ಪೇ ಮಾಡಿದೆ ಅಂತ ಇಬ್ಬರ ನಡುವೆ ಗಲಾಟೆ ಆಗುತ್ತೆ. ಸೊ ಅದಾದ ಮೇಲೆ ಈ ಗಲಾಟೆ ದೊಡ್ಡ ಮಟ್ಟಕ್ಕೆ ಹೋಗಿ ನಂತರ ಪೊಲೀಸರು ಎಂಟ್ರಿ ಆಗ್ತಾರೆ. ಇದು ಶಿಲ್ಪಾ ಶೆಟ್ಟಿ ಒಡೆತನದ ಪಬ್. ಇದು ಆಗಲೇ ಹೇಳಿದ ಹಾಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ. 8 ಜನರನ್ನ ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಉದ್ಯಮಿ ಸತ್ಯ, ವಿಶಾಲ್ ಸೇರಿ 8 ಮಂದಿ ಪಾರ್ಟಿಯಲ್ಲಿರ್ತಾರೆ. ಸತ್ಯನ ಪಾರ್ಟಿ ಇದು. ಕಾರಣ ಆತನಿಗೆ ಮಗು ಹುಟ್ಟಿದೆ ಅಂತ. ಆ ಒಂದು ಸಂಭ್ರಮಕ್ಕೆ ಸತ್ಯ ಪಾರ್ಟಿ ಕೊಡ್ತಾ ಇದ್ದಾರೆ. ಆದರೆ ಎಲ್ಲ ಆದಮೇಲೆ ಬಿಲ್ಲನ್ನು ಪೇ ಮಾಡಿದ್ದು ಗೆಳೆಯ ವಿಶಾಲ್. ನೀನು ಯಾಕೆ ಪೇ ಮಾಡಿದೆ, ನನ್ನ ಸಂಭ್ರಮ ಇದು, ನೀನು ಹೇಗೆ ಪೇ ಮಾಡಿದೆ ಅಂತ ಗಲಾಟೆ ಆಗುತ್ತೆ. ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಬೆಳಗಿಂದ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಬ್ಯಾಸ್ಟಿನಲ್ಲಿ ನಾನು ಹಲ್ಲೆ ಮಾಡಿದ್ದೀನಿ, ಜಗಳ ಮಾಡಿದ್ದೀನಿ ಅಂತ. ನಾನು ಯಾವುದೇ ರೀತಿಯಾದ ಹಲ್ಲೆನೂ ಮಾಡಿಲ್ಲ, ಜಗಳನೂ ಮಾಡಿಲ್ಲ. ನಾವು ಫ್ರೆಂಡ್ಸ್ ಎಲ್ಲ ಊಟ ಮಾಡೋಕ್ಕಂತ ಬ್ಯಾಸ್ಟಿನ್ಗೆ ಹೋದ್ವಿ. ಊಟ ಮಾಡಿ ಬಿಲ್ ಕೊಡೋ ಸಮಯದಲ್ಲಿ ನನ್ನ ಫ್ರೆಂಡ್ ಒಬ್ಬ ಬಿಲ್ ಕಟ್ಬಿಟ್ಟಿದ್ದ, ನನ್ನ ಪರ್ಸ್ ಬಚ್ಚಿಟ್ಟಿದ್ದ. ಸೊ ಆವಾಗ ನಮ್ಮದು ಸ್ವಲ್ಪ ನುಗ್ಲಾಟ ಆಯಿತು ಅಷ್ಟೇ. ನಾವು ಯಾರ ಜೊತೆನೂ ಜಗಳನೂ ಮಾಡಿಲ್ಲ, ಎಲ್ಲೂ ಅಲ್ಲೇನೂ ಯಾರಿಗೂ ಮಾಡಿಲ್ಲ.